ಈ ಮನೆ ಅನ್ನೋದು ಜಸ್ಟ್ ಇಟ್ಟಿಗೆ ಮತ್ತು ಕಾಂಕ್ರೀಟಿಂದ ಕಟ್ಟಿರೋ ಒಂದು ಸಿಂಪಲ್ ಸ್ಟ್ರಕ್ಚರ್ ಅಂತೂ ಅಲ್ಲ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂತ ಅಂದರೆ ವಾಸ್ತು ಪ್ರಕಾರ ಪ್ಲಾನ್ ಮಾಡಬೇಕು, ಎಲಿವೇಷನ್ ಡಿಸೈನ್ ಮಾಡಬೇಕು, ಸ್ಟ್ರಕ್ಚರಲ್ ಡಿಸೈನ್, ಮೆಟೀರಿಯಲ್ ಸೆಲೆಕ್ಷನ್, ಕಲರ್ ಕಾಂಬಿನೇಷನ್. ಸೊ ಒಂದು ಓವರ್ ಆಲ್ ಥೀಮ್ ಇರುತ್ತೆ. ಕ್ವಾಲಿಟಿ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಥ ಮನೇನ ಕಟ್ಟಬೇಕು ಅಂತ ಡಿಸೈಡ್ ಮಾಡಿ ಒಂದು 4ರಿಂದ 5 ಕಡೆ ಆನ್ಲೈನ್ ಕೊಟೇಶನ್ ತೊಗೊಂಡು 2-3 ಆಫೀಸ್ನ ಸುತ್ತಬಿಟ್ಟು, ಸೊ ಯಾರು ಕಡಿಮೆ ಕೊಟೇಶನ್ನ ನಿಮಗೆ ಕೊಟ್ಟಿರ್ತಾರೆ ಅಂಥವ್ರನ್ನ ಬ್ಲೈಂಡಾಗಿ ಹೇಗೆ ಸೆಲೆಕ್ಟ್ ಮಾಡ್ತೀರಾ? ನೀವು ಯಾರೋ ಕೊಟೇಶನ್ನ ತುಂಬ ಕಡಿಮೆ ಕೊಡ್ತಾ ಇದ್ದಾರೆ, ಅವರೇ ಬೆಸ್ಟು ಅಂತ ನೀವೇನಾದರೂ ಹೋಗಿ ಕನ್ಸ್ಟ್ರಕ್ಷನ್ನ ಅವ್ರಿಗೆ ಕೊಟ್ರಿ ಅಂತ ಅಂದರೆ ನಿಮ್ಮ ಆಸೆನ ನಿರಾಸೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಬೆಸ್ಟ್ ಈಸ್ ನಾಟ್ ಆಲ್ವೇಸ್ ಚೀಪ್. ನೀವು ಒಂದು ಸರಿ ಸ್ಮಿತಿ ಕನ್ಸ್ಟ್ರಕ್ಷನ್ ಆಫೀಸ್ಗೆ ಬನ್ನಿ. ನಿಮ್ಮ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಯಾವುದೇ ತರಹದ ಕ್ವಶನ್ಸ್ಗಳಿದ್ರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಒಂದು ಟ್ರಾನ್ಸ್ಪರೆಂಟ್ ಎಸ್ಟಿಮೇಟ್ನ ತೊಗೊಳ್ಳಿ. ಸೊ ದಟ್ ನಿಮಗೆ ಬಜೆಟು ಓವರ್ ರನ್ ಆಗೋದಿಲ್ಲ. ಯಾವುದು ಇನ್ಕ್ಲೂಡ್ ಆಗಿರುತ್ತೆ, ಯಾವುದು ಎಕ್ಸ್ಕ್ಲೂಡ್ ಆಗಿರುತ್ತೆ, ಮುಕ್ತವಾಗಿ ನಾವು ಎಲ್ಲನೂ ತಿಳಿಸ್ಕೊಡ್ತೀವಿ. ಯಾಕಂದರೆ ಜೀವನದಲ್ಲಿ ಮನೇನ ಒಂದೇ ಸರಿ ಕಟ್ಟೋದು, ಸೆಕೆಂಡ್ ಚಾನ್ಸ್ ತೊಗೊಳ್ಬೇಡಿ. ಈ ಮನೆ ಕಟ್ಕೊಡೋದಕ್ಕೆ ನಮ್ಮಿಂದ ತುಂಬ ಧನ್ಯವಾದಗಳು ಸರ್. ತುಂಬ ಖುಷಿಯಾಗಿದೆ ಸರ್. ನಮ್ಮ ಮನಸ್ಸಿಗೆ ಏನು ನಿರೀಕ್ಷೆ ಇದಕ್ಕಿಂತ ತಕ್ಕಾಗಿ ನೀವು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ಸರ್. ಮತ್ತು ನಮ್ಮ ಮನೆ ನೋಡಿ ನಮ್ಮ ಮನೆ ಇಷ್ಟು ಮಟ್ಟಕ್ಕೆ ಬರುತ್ತಾ ಅಂತ ನಾವು ನಿರೀಕ್ಷೆನೇ ಮಾಡಿರಲಿಲ್ಲ. ಅಷ್ಟು ಮಟ್ಟಕ್ಕೆ ಚೆನ್ನಾಗಿ ಮಾಡಿದ್ದೀರಿ ಮಾತ್ರ. ಮುತ್ತುರಾಜ್ ಸರ್ ತುಂಬ ಸಮಾಧಾನವಾಗಿ ಹ್ಯಾಂಡಲ್ ಮಾಡ್ತಾರೆ. ಪ್ರತಿಯೊಂದು ಡೌಟ್ಸ್ಗಳನ್ನೂ ತುಂಬ ಚೆನ್ನಾಗಿ ಕ್ಲಿಯರ್ ಮಾಡಿಕೊಡ್ತಾರೆ.